Hello, dear students. Welcome to this YouTube online class. Today, we shall discuss a short story, The Cough and the Anthem, written by O. Henry. This story is prescribed for BA 6th semester Basic English of Rani Chennamma University, ಬೆಳಗಾವಿ. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ಯೂಟ್ಯೂಬ್ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ಇವತ್ತು ನಾವು ಬಿ ಎ 6ನೇ ಸೆಮಿಸ್ಟರ್ನ ಬೇಸಿಕ್ ಇಂಗ್ಲೀಷಿಗೆ ಪ್ರಿಸ್ಕ್ರೈಬ್ ಮಾಡಲಾಗಿರುವಂತಹ ದ ಕಾಫ್ ಆ್ಯಂಡ್ ಆ್ಯಂಥಮ್ ಎನ್ನುವ ಸಣ್ಣ ಕಥೆಯನ್ನು ಅಧ್ಯಯನ ಮಾಡೋಣ. ಇದು ಓ ಹೆನ್ರಿ ಎಂಬ ಬರಹಗಾರರಿಂದ ಬರೆಯಲ್ಪಟ್ಟಿದೆ. ಬಿಫೋರ್ ಗೋಯಿಂಗ್ ಟು ಡೀಲ್ ವಿತ್ ದ ಸ್ಟೋರಿ, ಲೆಟ್ ಅಸ್ ನೋ ದ ಆಥರ್ ಫಸ್ಟ್. As I told you, this story is produced by O. Henry. It is the pen name of an American short story writer, William Sidney Porter, who was born in 1862 and died in 1910. ಈ ಕಥೆಯನ್ನು ಬರೆದವರು ವಿಲಿಯಂ ಸಿಡ್ನಿ ಫೋರ್ಟರ್ ಅನ್ನುವಂತಹ ಅಮೆರಿಕದ ಬರಹಗಾರ. ಓ ಹೆನ್ರಿ ಎನ್ನುವುದು ಅವರ ಕಾವ್ಯನಾಮ. ಶ್ರೀಯುತರು 1862ರಲ್ಲಿ ಜನಿಸಿದರು. ಹಾಗೆ 1910ರಲ್ಲಿ ಇಹಲೋಕವನ್ನು ತ್ಯಜಿಸಿದರು. ಓ ಹೆನ್ರಿ ಸ್ಟೇಡ್ ಇನ್ ನ್ಯೂಯಾರ್ಕ್ ಫಾರ್ ಲಾಂಗ್ ಡೇಸ್ ಆ್ಯಂಡ್ ದೇರ್ ಹಿ ಪ್ರೊಡ್ಯೂಸ್ಡ್ 381 ಸ್ಟೋರೀಸ್. ಓ ಹೆನ್ರಿಯವರು ನ್ಯೂಯಾರ್ಕಿನಲ್ಲಿ ಬಹಳ ದಿನಗಳವರೆಗೆ ವಾಸಿಸಿದರು. ಹಾಗೆಯೇ ಸುಮಾರು 381 ಕಥೆಗಳನ್ನು ಅವರು ಬರೆದರು. ಹೀಸ್ ನೋಟೇಬಲ್ ವರ್ಕ್ಸ್ ಆರ್ ದ ಗಿಫ್ಟ್ ಆಫ್ ದ ಮಾಗಿ, ದ ಡ್ಯುಪ್ಲಿಸಿಟಿ ಆಫ್ ಹಾರ್ಗ್ರೇವ್ಸ್ ಆ್ಯಂಡ್ ದ ರ್ಯಾನ್ಸಮ್ ಆಫ್ ರೆಡ್ ಚೀಪ್. ಅವರ ಪ್ರಮುಖ ಕೃತಿಗಳನ್ನು ನಾವು ಹೆಸರಿಸುವುದಾದರೆ ದ ಗಿಫ್ಟ್ ಆಫ್ ದ ಮಾಗಿ ಅನ್ನುವಂಥದ್ದು, ದ ಡುಪ್ಲಿಸಿಟಿ ಆಫ್ ಹಾರ್ಗ್ರೇವ್ಸ್ ಅನ್ನುವಂಥದ್ದು, ಹಾಗೆ ದ ರ್ಯಾನ್ಸಮ್ ಆಫ್ ರೆಡ್ ಚೀಪ್ ಅನ್ನುವಂತಹ ಕೃತಿಯನ್ನು ಅವರು ರಚನೆ ಮಾಡಿದರು. ಹೀಸ್ ಸ್ಟೋರೀಸ್ ಆರ್ ನೌನ್ ಫಾರ್ ದೇರ್ ಸರ್ಪ್ರೈಸ್ ಎಂಡಿಂಗ್ಸ್ ಆ್ಯಂಡ್ ವಿಟಿ ನೆರೇಷನ್. ಹೀಸ್ ಸ್ಟೋರೀಸ್ ಹ್ಯಾವ್ ಸರ್ಪ್ರೈಸ್ ಎಂಡಿಂಗ್ ಆ್ಯಂಡ್ ದೇರ್ ಈಸ್ ಕ್ಲೆವರ್ ನೆರೇಷನ್ ಇನ್ ಹೀಸ್ ಸ್ಟೋರೀಸ್. ಇತನ ಸಣ್ಣ ಕಥೆಗಳು ಕುತೂಹಲಕಾರಿಯಾದಂತಹ ಎಂಡಿಂಗನ್ನು ಹೊಂದಿದ್ದು ಬಹಳ ಕುಶಲತೆಯ ಒಂದು ನೆರೇಷನನ್ನು ಹೊಂದಿವೆ. ಓ ಹೆನ್ರಿ ಆಲ್ಸೋ ಪ್ರೊಡ್ಯೂಸ್ಡ್ ಪೊಯೆಟ್ರಿ ಆ್ಯಂಡ್ ನಾನ್ ಫಿಕ್ಷನ್. ಬಿಕಾಸ್ ಆಫ್ ಹೀಸ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ದ ಫೀಲ್ಡ್ ಆಫ್ ಲಿಟರೇಚರ್, ಹಿ ವಾಸ್ ಅವಾರ್ಡೆಡ್ ವಿತ್ ಓ ಹೆನ್ರಿ ಅವಾರ್ಡ್. ಓ ಹೆನ್ರಿಯವರು ಸಣ್ಣ ಕಥೆಗಳ ಜೊತೆಗೆ ಕವಿತೆಗಳನ್ನು ಕೂಡ ಬರೆದರು. ಹಾಗೆ ಗದ್ಯ ಭಾಗಕ್ಕೂ ತಮ್ಮದೇ ಆದಂತಹ ಕೆಲವೊಂದಿಷ್ಟು ಬರಹಗಳನ್ನು ಬರೆದರು. ಇವರ ಸಾಹಿತ್ಯಿಕ ಕೃಷಿಗೆ ಇವರಿಗೆ ಓ ಹೆನ್ರಿ ಪಾರಿತೋಷಿಕವನ್ನು ನೀಡಿ ಗೌರವಿಸಲಾಗಿದೆ. ಸೊ ಲೆಟ್ ಅಸ್ ಮೂವ್ ಟುವರ್ಡ್ಸ್ ದ ನೆಕ್ಸ್ಟ್ ಸ್ಲೈಡ್. Let us know some important facts about the story. The story was published in the year 1904. The plot of the story takes place in the city New York, and the story has an empathetic look at the state of mind of a member of an underprivileged class, and it has an ironic ending. ಈ ಕತೆ 1904ರಲ್ಲಿ ಪಬ್ಲಿಷ್ ಆಯಿತು. ಕಥೆಯ ಘಟನಾವಳಿಗಳು ನಡೆಯುವುದು ಅಮೇರಿಕಾದ ನ್ಯೂಯಾರ್ಕ್ ಎಂಬ ನಗರದಲ್ಲಿ. ಇದು ಸಮಾಜದ ಕೆಳವರ್ಗದ ಒಬ್ಬ ವ್ಯಕ್ತಿಯ ತುಮುಲಗಳ ಕುರಿತು ಕಥೆಯಲ್ಲಿ ನಾವು ಓದ್ತೀವಿ. ಹಾಗೆ ಈ ಕಥೆಯು ಒಂದು ಐರಾನಿಕ್ ಎಂಡಿಂಗ್, ಅಂದರೆ ಕಥೆಯ ಮುಕ್ತಾಯ ಹಂತದಲ್ಲಿ ನಾವು ವ್ಯಂಗ್ಯವನ್ನು ಕಾಣ್ತೀವಿ. ದೇರ್ ಈಸ್ ಅ ಸಿಂಗಲ್ ಕ್ಯಾರೆಕ್ಟರ್ ಕಾಲ್ಡ್ ಸೋಫಿ ಇನ್ ದಿಸ್ ಸ್ಟೋರಿ. ಈ ಕಥೆಯಲ್ಲಿ ಕೇವಲ ಒಂದೇ ಒಂದು ಪಾತ್ರವನ್ನು ಹೊಂದಿದ್ದೀವಿ ನಾವು ನೋಡ್ತೀವಿ. ಅದರ ಹೆಸರು
ಸೋಫಿ ಅಂತ ಹೇಳಿ. ಸೋಫಿ ಈಸ್ ಹೋಮ್ಲೆಸ್ who is a member of underclass men and women who flocked to New York City during the earliest years of the 20th century. Here, ಸೋಫಿ ಅನ್ನುವಂತಹ ಕ್ಯಾರೆಕ್ಟರು ನಿರಾಶ್ರಿತ. ಆತ ಯಾರನ್ನು ಈ ಕಥೆಯಲ್ಲಿ ರೆಪ್ರೆಸೆಂಟ್ ಮಾಡ್ತಾನೆ ಅಂದರೆ, ಸಮಾಜದ ಕೆಳವರ್ಗದ ಪುರುಷ ಮತ್ತು ಮಹಿಳೆಯರು. ಈ ನ್ಯೂಯಾರ್ಕಲ್ಲಿ ಶ್ರೀಮಂತ ಜನರು ಹೆಚ್ಚು ವಾಸಿಸ್ತಾರೆ. ಆದರೆ 20ನೇ ಶತಮಾನದ ಆರಂಭದಲ್ಲಿ ಈ ಕೆಳವರ್ಗದ ಜನರು ಆಶ್ರಯವನ್ನು ಅರಸಿ ಅಥವಾ ಉದ್ಯೋಗವನ್ನು ಅರಸಿ ನ್ಯೂಯಾರ್ಕಿಗೆ ಬರ್ತಾರೆ. ಇಲ್ಲಿ ಬಂದ ನಂತರ ಅವರು ಅನೇಕ ಕಷ್ಟಗಳನ್ನು ಅನುಭವಿಸ್ತಾರೆ. ಅಂತಹ ಕಷ್ಟಗಳನ್ನು ಅನುಭವಿಸುವ ವರ್ಗಕ್ಕೆ ಸೇರಿದವನು ಸೋಫಿ. ಲೆಟ್ ಅಸ್ ಮೂವ್ ಟುವರ್ಡ್ಸ್ ನೆಕ್ಸ್ಟ್ ಸ್ಲೈಡ್. The short story's narrative is set in an unstated day in late fall. Here, Sophie tries to find some sort of shelter for the winter. Because he is a homeless man, he wants to protect himself. That is why he wants a kind of shelter to reside. So he is psychologically experienced in thinking of Blackwell's Island, the local jail, as a de facto winter homeless shelter. Sophie was planning to get shelter, so he suddenly get an idea to commit a kind of mistake or a kind of crime, so that he will be sent to a jail, so wherein he will be provided food, he will be provided a blanket, and he can spend his days without having any worries. The narrative shows Sophie developing a series of tactics intended to encourage the police to classify him as a criminal and arrest him. ಈ ಕಥೆ ಸೋಫಿ ಎನ್ನುವ ವ್ಯಕ್ತಿಯ ಜೀವನದಲ್ಲಿ ನಡೆಯುವ ಘಟನೆಯನ್ನು ತಿಳಿಸ್ತದೆ. ಇಲ್ಲಿ ಸೋಫಿ, ನಾನಾಗಲೇ ಹೇಳಿದ ಹಾಗೆ, ನಿರಾಶ್ರಿತ ವ್ಯಕ್ತಿ. ಸೊ ಚಳಿಗಾಲ ಹತ್ತಿರಕ್ಕೆ ಬರ್ತಾ ಇರೋದರಿಂದ ಕೊರೆಯುವ ಚಳಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ಸೋಫಿ ಆಶ್ರಯವನ್ನು ಬಯಸ್ತಾನೆ. ಸೊ ಆಶ್ರಯ ಆತನಿಗೆ ಬೇಕಾಗಿತ್ತು ಅಂದರೆ ಯಾರ ಮನೆಯಲ್ಲಿಯೂ ಅತಿಥಿಯಾಗಿ ಆತ ಹೋಗಿ ವಾಸಿಸೋಕ್ಕೆ ಆಗೋದಿಲ್ಲ. ಸೊ ಆತನಿಗೆ ಇರೋದು ಒಂದೇ ಒಂದು ಮಾರ್ಗ ಯಾವುದು ಅಂತಂದರೆ ಬ್ಲ್ಯಾಕ್ವೆಲ್ಸ್ ಐಲ್ಯಾಂಡ್. ಬ್ಲ್ಯಾಕ್ವೆಲ್ಸ್ ಐಲ್ಯಾಂಡ್ ಅನ್ನೋದು ಇಟ್ ಈಸ್ ಅ ಜೈಲ್ ಇನ್ ನ್ಯೂಯಾರ್ಕ್, ವಾಸ್ ಬಿಲ್ಟ್ ಫಾರ್ ಕೀಪಿಂಗ್ ಕ್ರಿಮಿನಲ್ಸ್. ಬ್ಲ್ಯಾಕ್ವೆಲ್ಸ್ ಐಲ್ಯಾಂಡ್ ಅನ್ನೋದು ನ್ಯೂಯಾರ್ಕಿನಲ್ಲಿರುವ ಒಂದು ಜೈಲು. ಆ ಜೈಲಿಗೆ ಕೈದಿಗಳನ್ನು ಇಡಲಿಕ್ಕೆ ಕಟ್ಟಿರ್ತಕ್ಕಂತಹ ಜೈಲು. ಸಡನ್ಲಿ ಇಲ್ಲಿ ಈ ಸೋಫಿ ಏನು ಮಾಡ್ತಾನೆ ಅಂದರೆ, ಯಾವುದಾದ್ರೂ ಒಂದು ಕ್ರೈಮನ್ನು, ಅಪರಾಧವನ್ನು ಮಾಡಿದರೆ ನನ್ನನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಹಾಗೆ ಆ ಜೈಲಿಗೆ ನಾನು ಈಸಿಯಾಗಿ ಹೋಗಬಹುದು, ಅಲ್ಲಿ ಹೋಗಿ ಆಶ್ರಯವನ್ನು ಪಡಿಬಹುದು ಅಂತ ಹೇಳಿ ಸೋಫಿ ವಿಚಾರವನ್ನು ಮಾಡಿ ವಿಭಿನ್ನ ರೀತಿಯಲ್ಲಿ ಅಪರಾಧವನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತಾನೆ. ಹಾಗೆ ಅಪರಾಧವನ್ನು ಗುರುತಿಸಿರುವಂತಹ ಪೊಲೀಸರು ನನ್ನನ್ನು ಅರೆಸ್ಟ್ ಮಾಡಿ ಬ್ಲ್ಯಾಕ್ವೆಲ್ ಜೈಲಿಗೆ ಕಳಿಸ್ತಾರೆ. ಬ್ಲ್ಯಾಕ್ವೆಲ್ ಜೈಲಿಗೆ ಹೋದ ನಂತರ ನನಗೆ ಉಚಿತವಾಗಿ ಆಹಾರ, ಬಟ್ಟೆ ಬರೆ ಮತ್ತು ಆಶ್ರಯ ಸಿಗುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ಸೋಫಿ ಇಲ್ಲಿ ಮಾಡ್ತಾನೆ.
So, as I told you earlier, Sophie fixed in his mind to commit a crime and get arrested by the police and find his way to Blackwell's Island. So, Sophie tries to commit crime in many ways to get arrested and find shelter in Blackwell's Island. His flaws include swindling a restaurant into serving him an expensive meal, vandalizing the plate glass of window of a luxury shop. He repeats his eatery exploit at a humble diner, sexually harasses a young woman, pretends to be publicly intoxicated, and steals another man's umbrella. See here, as Sophie was homeless fellow, he intends to get shelter in an uh, in uh, in a jail named Blackwell's Island. So normal people or common people cannot be sent to the jail as it is built for only criminals. Now Sophie is not a criminal. He is a common man. Since Sophie decides to go to that jail, he must commit a kind of crime. So, in order to commit the crime, Sophie thinks in many ways to commit crime. First, he goes to a restaurant, asks the servant to serve him an expensive meal, and he tells to the servant that he has no money in his pocket. But the restaurant owner shows a kind of sympathy towards Sophie and sends him back. He did not inform the police. So his first attempt to getting arrested fails here. Next, Sophie tries to break the glass of a luxury shop. Here also he fails to draw the attention of the police. So in this way, Sophie went on repeating his uh, efforts to get the attention of the police to get arrested, but he fails in his each and every moment. ನೋಡ್ರಿ, ಸೋಫಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿತ್ತು. ಆ ಪೊಲೀಸಿನಿಂದ ಅರೆಸ್ಟ್ ಆಗಿ ಕೊರೆಯುವ ಚಳಿಗಾಲವನ್ನು ತಪ್ಪಿಸಿಕೊಳ್ಳಿಕ್ಕೆ ಜೈಲಿಗೆ ಹೋಗಲಿಕ್ಕೆ ಬಯಸಿರ್ತಾನೆ. ಸೊ ಸುಖ ಸುಮ್ಮನೆ ಪೊಲೀಸರು ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಪೊಲೀಸರಿಂದ ಅರೆಸ್ಟ್ ಆಗಲಿಕ್ಕೆ ಸೋಫಿ ಭಿನ್ನ ರೀತಿಯಲ್ಲಿ ಅಪರಾಧವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಏನೇನು ಮಾಡ್ತಾನೆ? ಫಸ್ಟ್ ಒಂದು ವೈಭೋಗಪೂರಿತವಾದಂತಹ ಹೋಟೆಲ್ಗೆ ಹೋಗಿ ಬಹಳ ವೆಚ್ಚದಾಯಕವಾದಂತಹ ಕಾಸ್ಟ್ಲಿ ಆದಂತಹ ಊಟವನ್ನು ಮಾಡಿ ನನ್ನ ಹತ್ತಿರ ದುಡ್ಡಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಎರಡನೇ ಅಟೆಂಪ್ಟು ಒಂದು ಸುಂದರವಾದ ಗ್ಲಾಸಿನಿಂದ ಕೂಡಿದಂತಹ ಒಂದು ಅಂಗಡಿಗೆ ಕಲ್ಲಿನಿಂದ ಎಸೆತಾನೆ. ಮೂರನೇ ಪ್ರಯತ್ನ ಮತ್ತೆ ಒಂದು ಹೋಟೆಲ್ಗೆ ಹೋಗಿ ಊಟವನ್ನು ಮಾಡಿ ಆ ಊಟದ ಬಿಲ್ಲನ್ನು ಕೊಡೋದಿಲ್ಲ. ಮತ್ತೊಂದು ಅಟೆಂಪ್ಟಲ್ಲಿ ಒಬ್ಬ ಮಹಿಳೆಯನ್ನು ಲೈಂಗಿಕವಾಗಿ ಶೋಷಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇನ್ನೊಂದು ಪ್ರಯತ್ನದಲ್ಲಿ ಸಾರಾಯಿ ಕುಡಿದವರ ಹಾಗೆ ನಟನೆಯನ್ನು ಮಾಡ್ತಾನೆ. ಆಮೇಲೆ ಕೊನೆಯ ಪ್ರಯತ್ನವನ್ನು ಒಬ್ಬ ವಯಸ್ಸಾದ ವ್ಯಕ್ತಿಯ ಅಂಬ್ರೆಲ್ಲಾವನ್ನು ಕದಿಯೋ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾನೆ. ಇಷ್ಟೆಲ್ಲ ಪ್ರಯತ್ನವನ್ನು ಸೋಫಿ ಯಾಕೆ ಮಾಡ್ತಾನೆ ಅಂದರೆ ಬ್ಲ್ಯಾಕ್ವೆಲ್ ಐಲ್ಯಾಂಡಿಗೆ ಹೋಗಿ
ಇರಲಿಕ್ಕೆ. ಅಂದರೆ ಇಷ್ಟೆಲ್ಲ ಕ್ರೈಮ್ ಮಾಡಿದರೆ ನನ್ನನ್ನು ಅರೆಸ್ಟ್ ಮಾಡ್ತಾರೆ, ನಾನು ಬ್ಲ್ಯಾಕ್ವೆಲ್ಸ್ ಐಲ್ಯಾಂಡಿಗೆ ಹೋಗಬಹುದು, ಅಲ್ಲಿ ನಾನು ಚಳಿಗಾಲವನ್ನು ಆರಾಮವಾಗಿ ಕಳೆಯಬಹುದು. But here all Sophie's attempts exposed as failures. Though Sophie have tried in 6 different ways to commit a crime, but he did not get success. Nobody notices him as a criminal. ನೋಡ್ರಿ, ಸುಮಾರು 5-6 ರೀತಿಯಲ್ಲಿ ಸೋಫಿ ಅಪರಾಧವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಈ ಪ್ರಯತ್ನಗಳು ಆತನಿಗೆ ನಿರೀಕ್ಷಿತ ಫಲವನ್ನು ನೀಡೋದಿಲ್ಲ. ಯಾರೂ ಈತನನ್ನು ಅಪರಾಧಿ ಇಲ್ಲಿ ಎಂದು ಕಾಣೋದಿಲ್ಲ. The upper class restaurant owner looks at his torn clothes and refuses to serve him. ಫಸ್ಟ್ ಸೋಫಿ ರೆಸ್ಟೋರೆಂಟ್ಗೆ ಹೋಗ್ತಾನೆ. ಏನು ಪ್ಲ್ಯಾನ್ ಮಾಡಿರ್ತಾನೆ? he had a plan to go to a restaurant and call the servant and order him to serve him an expensive meal. After eating the meal, he would say to the restaurant owner that he has no money in his pocket. But here what happens, the restaurant owner did not welcome him, did not allow him to enter into the restaurant, as because he has torn clothes. ಫಸ್ಟಿಗೆ ಈತ ಒಂದು ರೆಸ್ಟೋರೆಂಟ್ಗೆ ಹೋಗಿ ಒಂದು ವೆಚ್ಚದಾಯಕವಾದ ಊಟವನ್ನು ಮಾಡಿ ಆಮೇಲೆ ನನ್ನ ಹತ್ತಿರ ದುಡ್ಡಿಲ್ಲ ಅಂತ ಹೇಳುವ ಯೋಚನೆಯನ್ನು ಮಾಡಿರ್ತಾನೆ. ಆದರೆ ಆ ರೆಸ್ಟೋರೆಂಟ್ ಮಾಲೀಕ ಈತನನ್ನು ಒಳಗಡೆ ಸೇರಿಸೋದಿಲ್ಲ. ಯಾಕಂದರೆ ಈತನ ಹರಿದ ಬಟ್ಟೆಗಳನ್ನು ನೋಡಿದಂತಹ ಆತ, ನಿನ್ನಂಥವರಿಗೆ ಈ ಹೋಟೆಲ್ನಲ್ಲಿ ಪ್ರವೇಶ ಇಲ್ಲ ಅಂತಾನೆ. ಸೊ ಹಿಯರ್ ಹೀಸ್ ಫಸ್ಟ್ ಅಟೆಂಪ್ಟ್ ಟು ಗೆಟ್ ಅರೆಸ್ಟೆಡ್ ಫೇಲ್ಸ್. Next, Sophie throws a stone to a glass building. Here also he fails to get the attention of the police. A police officer responds to the broken window but decides to pursue an innocent bystander. ಇಲ್ಲೇನಾಗುತ್ತೆ, ಎರಡನೇ ಪ್ರಯತ್ನದಲ್ಲಿ ಸೋಫಿ ಒಂದು ಬಿಲ್ಡಿಂಗಿಗೆ ಕಲ್ಲೆಸೆದು, ಗಾಜಿನ ಬಿಲ್ಡಿಂಗಿಗೆ ಕಲ್ಲೆಸೆದು ಅರೆಸ್ಟ್ ಆಗುವ ಪ್ರಯತ್ನವನ್ನು ಮಾಡ್ತಾನೆ. ಆದರೂ ಇಲ್ಲಿ ಪೊಲೀಸ್ ಬಂದವನೇ ಆ ಸೋಫಿಯನ್ನು ಅರೆಸ್ಟ್ ಮಾಡಲಾರದೆ ಇನ್ನೊಬ್ಬ ಅಲ್ಲಿಯೇ ಓಡುತ್ತಿರುವ ಹುಡುಗನನ್ನು ಬೆನ್ನಟ್ಟಿ ಹೋಗ್ತಾನೆ. ದಿಸ್ ಈಸ್ ಹೌ ಹೀಸ್ ಸೆಕೆಂಡ್ ಅಟೆಂಪ್ಟ್ ಫೇಲ್ಸ್. ನೆಕ್ಸ್ಟ್, ಇನ್ ದ ಥರ್ಡ್ ಅಟೆಂಪ್ಟ್, when Sophie goes to a restaurant to have the dinner, and again he makes an attempt to get arrest, as he would have no money in his pocket to give to the restaurant owner. But here what happens, the diner refuses to serve Sophie and instead throws him out onto a concrete pavement. ಇಲ್ಲಿ ಮೂರನೇ ಪ್ರಯತ್ನದಲ್ಲಿ ಸೋಫಿ ಮತ್ತೊಂದು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಊಟ ಮಾಡಿ ಬಿಲ್ ಕೊಡದೆ ಹೋದರೆ ನನ್ನ ಅರೆಸ್ಟ್ ಮಾಡ್ತಾರೆ ಅಂತ ತಿಳಿದ ಸೋಫಿ ಹೋಗ್ತಾನೆ. ಆದರೆ ಇಲ್ಲಿ ಆತನನ್ನು ಊಟ ಕೊಡಲಾರದೆ, ಈತನಿಗೆ ಹೋಟೆಲ್ಗೆ ಪ್ರವೇಶವನ್ನು ನೀಡಲಾರದೆ ಆತನನ್ನು ಹೊರಗೆ ಎಸೆದು ಬಿಡ್ತಾರೆ. ಸೊ ಹಿ ಫೇಲ್ಸ್ ಇನ್ ಹೀಸ್ ಥರ್ಡ್ ಅಟೆಂಪ್ಟ್ ಟು ಗೆಟ್ ಅರೆಸ್ಟೆಡ್. But Sophie did not give up making efforts to commit crimes in order to get arrested by the police. He continues his efforts. Sophie's failures to earn his desired arrest continue. The young woman, far from feeling harassed, proves to be more than ready for action. In his fourth attempt, Sophie tried to harass a woman, but that woman doesn't react in a negative way to Sophie. She feels that she is having a kind of love towards him. So here also Sophie fails.
ಇನ್ನು ನಾಲ್ಕನೆಯ ಪ್ರಯತ್ನದಲ್ಲಿ ಸೋಫಿ ಒಂದು ಮಹಿಳೆಯನ್ನು ಲೈಂಗಿಕವಾಗಿ ಹ್ಯಾರಾಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಈ ಪ್ರಯತ್ನದಲ್ಲಿಯೂ ಆತ ನಿರೀಕ್ಷಿತವಾದ ಫಲವನ್ನು ಪಡೆಯುವುದಿಲ್ಲ. ಯಾಕಂದರೆ ಆ ಮಹಿಳೆ ಈತ ಏನೇ ಹ್ಯಾರಾಸ್ ಮಾಡಿದರೂ ಕೂಡ ಈತನ ಮೇಲೆ ಪ್ರೀತಿಯನ್ನು ವ್ಯಕ್ತಪಡಿಸಿಬಿಡ್ತಾಳೆ. In his fifth attempt, Sophie pretends to be an intoxicated man. ಇನ್ನು ಐದನೆಯ ಪ್ರಯತ್ನದಲ್ಲಿ ಸೋಫಿ ಮದ್ಯಪಾನ ಮಾಡಿದವರ ಹಾಗೆ ನಟಿಸ್ತಾನೆ. Let us see what happens here. Another police officer observes Sophie impersonating a drunk and disorderly man, but assumes that the exhibitionistic conduct is that old LA student celebrating a victory over Hartford College in football. ಇಲ್ಲಿ ಸೋಫಿ ಕುಡಿದವರ ಹಾಗೆ ನಟಿಸಿದರೂ ಕೂಡ ಆ ಪೊಲೀಸರು ಏನು ಮಾಡ್ತಾರೆ ಅಂದರೆ, ಈತ ಒಬ್ಬ ಯಾಲೇ ಕಾಲೇಜ್ ಸ್ಟೂಡೆಂಟ್ ಇರಬಹುದು ಅಥವಾ ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಫುಟ್ಬಾಲ್ ಗೇಮನ್ನು ಗೆದ್ದಿರ್ತಾರೆ, ಗೆದ್ದ ಖುಷಿಯಲ್ಲಿ ಸಂಭ್ರಮಿಸ್ತಾ ಇರಬಹುದು. ಈತ ಒಬ್ಬ ಪೊಲೀಸ್ ಅಸ್ಯೂಮ್ ದ್ಯಾಟ್ he is a student who is celebrating of his victory in football game against Hartford ಕಾಲೇಜ್. ಇಲ್ಲಿ ಈ ರೀತಿ ಪೊಲೀಸರು ಥಿಂಕ್ ಮಾಡಿ ಸೋಫಿಯನ್ನು ಅರೆಸ್ಟ್ ಮಾಡದೆ ಬಿಡ್ತಾರೆ. ಫೈನಲಿ Sophie steals an umbrella of an old man, but that old man forgives him. So in his last attempt, again Sophie fails to get arrested by the police. ಕೊನೆಯ ಪ್ರಯತ್ನದಲ್ಲಿ ಸೋಫಿ ಒಬ್ಬ ವೃದ್ಧನ ಅಂಬ್ರೆಲ್ಲಾ ಛತ್ರಿಯನ್ನು ಕಳುವು ಮಾಡಿ ಅರೆಸ್ಟ್ ಆಗುವ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ವೃದ್ಧ ಛತ್ರಿ ನನ್ನದಲ್ಲ ಅಂಥೇಳಿ ಬಿಟ್ಟುಬಿಡ್ತಾನೆ. ಸೊ ಸೋಫಿ felt very bad. He despairs of his goal of getting arrested and imprisoned. Sophie, in spite of making so many efforts, he was unable to get arrested by the police. So he despaired. He was despaired. He was frustrated. He felt very bad. ಈ ಸೋಫಿ ಅನೇಕ ಪ್ರಯತ್ನಗಳನ್ನು ಮಾಡಿ ಅರೆಸ್ಟ್ ಆಗಿ ಬ್ಲ್ಯಾಕ್ವೆಲ್ ಐಲ್ಯಾಂಡಿಗೆ ಹೋಗೋಣ ಅಂತ ಬಯಸಿದರೂ ಕೂಡ ಆಲ್ ಹೀಸ್ ಎಫರ್ಟ್ಸ್ ವೆಂಟ್ ಇನ್ ವೈನ್. ಎಲ್ಲ ಆತನ ಪ್ರಯತ್ನಗಳು ನಿರೀಕ್ಷಿತ ಫಲವನ್ನು ಕೊಡೋದಿಲ್ಲ. ಹಾಗಾಗಿ ಆತನಿಗೆ ನಿರಾಸೆಯಾಗ್ತದೆ. ಸೊ he was wandering around a small church in despair, where the small church has a working organ and a practicing organist. As Sophie listens to the church organ play an anthem, he experiences a spiritual epiphany in which he resolved to cease to be homeless. See, what happens here, when Sophie was unable to get arrested by the police in spite of making all possible efforts, he was lingering around a church. As he was going or as he was passing by the church, he suddenly listens to the anthem played in the church. So this anthem ignites a kind of a new thought in Sophie. So all of a sudden Sophie ceases to be imprisoned. He changes his plan. He thinks that it is not good to get arrested and go to Blackwell's Island. Instead of that, let me work hard and earn my food. ಇಲ್ಲಿ ಸೋಫಿ ಎಲ್ಲ ಪ್ರಯತ್ನವನ್ನು ಮಾಡಿ ನಿರೀಕ್ಷಿತ ಫಲ ಕೊಡದೆ ನಿರಾಶನಾಗಿ ಒಂದು ಚರ್ಚ್ ಪಕ್ಕದಲ್ಲಿ ಹಾದು ಹೋಗುವಾಗ
ಚರ್ಚ್ನಲ್ಲಿ ಫ್ಲೇಮ್ ಆಡುವ ಒಂದು ಸಾಂಗ್ ಆತನಿಗೆ ಕೇಳಿಸುತ್ತೆ. ಆ ಸಾಂಗ್ ಕೇಳಿದ ತಕ್ಷಣ ಸೋಫಿಯ ಮನಸ್ಸಿನಲ್ಲಿ ಮಿಂಚಿನಂತೆ ಒಂದು ಒಳ್ಳೆಯ ವಿಚಾರ ಬರುತ್ತೆ. ಆತ ಏನು ನಿರ್ಧಾರ ಮಾಡ್ತಾನೆ ಅಂದರೆ, ಇವತ್ತಿನಿಂದ ನಾನು ಬೇಕಾಬಿಟ್ಟಿ ತಿರುಗಾಡುವುದನ್ನು ನಿಲ್ಲಿಸಿ, ಬ್ಲ್ಯಾಕ್ವೆಲ್ ಐಲ್ಯಾಂಡ್ಗೆ ಹೋಗುವುದನ್ನು ನಿಲ್ಲಿಸಿ, ಸ್ವಂತ ದುಡಿಮೆಯ ಮುಖಾಂತರ ನನ್ನ ಹೊಟ್ಟೆಯನ್ನು ನಾನೇ ತುಂಬಿಸಿಕೊಳ್ಬೇಕು, ನನ್ನ ಆಶ್ರಯವನ್ನು, ನನಗೆ ಶೆಲ್ಟರನ್ನು ನಾನೇ ನಿರ್ಮಿಸಿಕೊಳ್ಬೇಕು ಅನ್ನುವ ವಿಚಾರ ಸೋಫಿಗೆ ಹೊಳೆಯುತ್ತೆ. So he decides to end his life as a tramp afflicted with unemployment and regain his self-respect. This is what I told earlier. He recalls that a successful businessman had once offered him a job. Lost in reverie, Sophie decides that on the very next day he will seek out his potential mentor and apply for employment. ಇಲ್ಲಿ ಪ್ರಾರ್ಥನೆಯನ್ನು ಚರ್ಚಿನಲ್ಲಿ ಕೇಳಿದ ತಕ್ಷಣ ಸೋಫಿ ಏನು ಮಾಡ್ತಾನೆ ಅಂತಂದರೆ, ಇನ್ನು ಇಲ್ಲಿಂದ ಅಲ್ಲಿಗೆ ಅಲೆಮಾರಿ ಜೀವನವನ್ನು ಸ್ಟಾಪ್ ಮಾಡಿ, ನಿರುದ್ಯೋಗವನ್ನು ಬಳಲುವುದನ್ನು ಸ್ಟಾಪ್ ಮಾಡಿ, ಯಾವುದಾದರೊಂದು ಉದ್ಯೋಗವನ್ನು ಮಾಡಿ, ಸ್ವಂತ ದುಡಿಮೆಯನ್ನು ಮಾಡಿ, ನನ್ನ ಸ್ವಗೌರವವನ್ನು ನಾನು ಗೌರವಿಸಬೇಕು ಅಂತ ಹೇಳಿ ಡಿಸೈಡ್ ಮಾಡಿರುವ ಸೋಫಿ ಹಿಂದೆ ಈತನಿಗೆ ಒಂದು ಉದ್ಯೋಗವನ್ನು ಆಫರ್ ಮಾಡಿರುವ ಬಿಸ್ನೆಸ್ ಮ್ಯಾನ್ನ ಆ ಆಫರನ್ನು ನೆನೆಸಿಕೊಂಡಂತಹ ಸೋಫಿ ಮರುದಿನವೇ ಉದ್ಯೋಗವನ್ನು ಅರಸಿ ಹೋಗೋಣ ಎಂದು ನಿರ್ಧಾರವನ್ನು ಮಾಡ್ತಾನೆ. So as Sophie stands on the street and considers this plan for his future, however, a cough taps him on the shoulder and asks him what he is doing. Sophie answers nothing. He has been arrested for loitering. In the magistrate's court on the following day, he is convicted of misdemeanor and is sentenced to 3 months in Blackwell's Island, the New York City jail. ಇಲ್ಲಿ ಏನಾಗುತ್ತೆ ಅಂದರೆ, ಸೋಫಿ ತನ್ನ ನಿರ್ಧಾರವನ್ನು ಬದಲಿಸಿ ಹೊಸ ಉದ್ಯೋಗವನ್ನು ಹುಡುಕೋಣ, ಸ್ವಗೌರವ, ಆತ್ಮಗೌರವದಿಂದ ಬದುಕೋಣ ಎಂದು ನಿರ್ಧರಿಸಿ ವಿಚಾರ ಮಾಡುತ್ತಾ ಆ ಚರ್ಚ್ ಮುಂದೆ ನಿಂತಿರ್ತಾನೆ. ಅಲ್ಲಿ ಸಡನ್ನಾಗಿ ಪೊಲೀಸ್ ಈತನ ಹೆಗಲ ಮೇಲೆ ಕೈ ಇಟ್ಟು ಅರೆಸ್ಟ್ ಮಾಡಿಬಿಡ್ತಾನೆ. ಯಾಕೆ ಅಂದರೆ, ಚರ್ಚಿನಲ್ಲಿ ಆ್ಯಂಥಮ್ ಕೇಳುವುದು, ಕದ್ದು ಆಲಿಸುವುದು ಅಪರಾಧವಾಗಿರ್ತದೆ. ಇದು ಸೋಫಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಮರುದಿನ ನ್ಯಾಯಾಲಯದಲ್ಲಿ ಸೋಫಿಗೆ 3 ತಿಂಗಳ ಕಾಲ ಜೈಲು ವಾಸವನ್ನು ವಿಧಿಸ್ತಾರೆ. ಬ್ಲ್ಯಾಕ್ವೆಲ್ ಐಲ್ಯಾಂಡಿಗೆ ಆತನನ್ನು ಕಳಿಸ್ತಾರೆ. ಸೊ ದಿಸ್ ಈಸ್ ಹೌ ದ ಸ್ಟೋರಿ ಎಂಡ್ಸ್. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್ ಅನ್ನುವ ಒಂದು ಪ್ರೊವರ್ಬನ್ನು ನಾವು ನೋಡ್ತೀವಿ. ಅಂದರೆ, ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು. ಅರೆಸ್ಟ್ ಆಗಬೇಕಂತ ಹೇಳಿ ಅನೇಕ ಪ್ರಯತ್ನಗಳನ್ನು ಸೋಫಿ ಮಾಡ್ತಾನೆ, ಆದರೆ ಅದು ಅರೆಸ್ಟ್ ಆಗೋದಿಲ್ಲ. ಕೊನೆಗೆ ಸ್ಟೋರಿಯ ಕೊನೆಗೆ ಸೋಫಿ ಇನ್ನು ಅರೆಸ್ಟ್ ಆಗೋದೇ ಬೇಡ, ನಾನು ದುಡಿದು ತಿನ್ನೋಣ, ದುಡಿಮೆ ಮಾಡೋಣ, ಕಷ್ಟಪಟ್ಟು ಆತ್ಮಗೌರವದಿಂದ ಬದುಕೋಣ ಅಂತ ಹೇಳಿ ಒಂದು ಸ್ಪಿರಿಚುವಲ್ ಎನ್ಲೈಟ್ಮೆಂಟ್, ಒಂದು ಜ್ಞಾನೋದಯ ಆತನಿಗೆ ಆಗುತ್ತೆ. ಅದಾದ ತಕ್ಷಣ ಆತ ಮರುದಿನವೇ ಕೆಲಸವನ್ನು ಅರಸಿ ಹೋಗಬೇಕು ಅನ್ನುವಷ್ಟರಲ್ಲಿ ಪೊಲೀಸ್ ಅರೆಸ್ಟ್ ಮಾಡಿ ಆತನನ್ನು ಜೈಲಿಗೆ ಕಳಿಸ್ತಾನೆ. ಸೊ ದಿಸ್ ಈಸ್ ವಾಟ್ ವಿ ಕ್ಯಾನ್ ಕಾಲ್ ಐರನಿ. ಆಗಲೇ ಸ್ಟೋರಿಯನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ದಿಸ್ ಸ್ಟೋರಿ ಹ್ಯಾಸ್ ಆ್ಯನ್ ಐರಾನಿಕ್ ಎಂಡಿಂಗ್ ಅಂತ ನಾನು ಹೇಳಿದ್ದೆ. ಇಲ್ಲಿ ಮೇನ್ ಕ್ಯಾರೆಕ್ಟರ್ಗೆ ರಿಯಲೈಸ್ ಆಗುತ್ತೆ, ಅರಿವಾಗುತ್ತೆ, ನಾನು ಮಾಡ್ತಿರೋ ತಪ್ಪು, ಇನ್ನು ಸರಿದಾರಿಗೆ ಹೋಗೋಣ ಅಂಥೇಳಿ. ಇನ್ನೇನು ಆತ ಸರಿದಾರಿಗೆ ಹೋಗ್ತಿರ್ತಾನೆ, ಆ ಸಂದರ್ಭದಲ್ಲಿ ಆತ ಅರೆಸ್ಟ್ ಆಗ್ತಾನೆ. ಸೊ ಇಲ್ಲಿ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟುಡ್ ಈಸ್ ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತ ಒಂದು ಪ್ರೊವರ್ಬ್ ಬರುತ್ತೆ. ಅಂದರೆ ನೀವು
ಏನಾದರೂ ಕೆಲಸವನ್ನು ಮಾಡಬೇಕಾದ್ರೆ ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಅಂತ ಹೇಳಿ ಮುಂದೆ ಹಾಕಿ ಎಂದೂ ಮಾಡದೇ ಇರಬಾರ್ದು. ನೋಡ್ರಿ ಇಲ್ಲಿ ಆತನಿಗೆ ಒಂದಾನೊಂದು ಕಾಲದಲ್ಲಿ ಬಿಸ್ನೆಸ್ ಮ್ಯಾನ್ ಆತನಿಗೆ ಒಂದು ಉದ್ಯೋಗವನ್ನು ಆಫರ್ ಮಾಡಿರ್ತಾನೆ. ಬಟ್ ಈ ಸೋಫಿ ಅದನ್ನು ನಿರ್ಲಕ್ಷ್ಯ ಮಾಡಿರ್ತಾನೆ. ಇವಾಗ ಆತ ಆ ಉದ್ಯೋಗಕ್ಕಾಗಿ ಅರಸಲಿಕ್ಕೆ ಹೋಗ್ತಾನೆ, ಬಟ್ ಅದು ಸಿಗೋದಿಲ್ಲ, ಅರೆಸ್ಟ್ ಆಗ್ತಾನೆ. ಹಾಗಾಗಿ ಯು ನೀಡ್ ಟು ಬಿ ಅವೇರ್ ಆಫ್ ಯುವರ್ ರಾಂಗ್ ಡೂಯಿಂಗ್ ಆ್ಯಂಡ್ ಯು ಮಸ್ಟ್ ರಿಯಲೈಸ್ ಅಬೌಟ್ ಯುವರ್ ರಾಂಗ್ ಡೂಯಿಂಗ್ಸ್ ಎಟ್ ದ ಅರ್ಲಿಯೆಸ್ಟ್. ನೀವು ಏನು ತಪ್ಪು ಮಾಡುತ್ತಿರುವಿರೆಂದು ಮೊದಲು ಗಮನಿಸಿರಬೇಕು. ನಂತರ ಆ ತಪ್ಪಿನಿಂದಾಗುವ ಅನಾಹುತಗಳ ಬಗ್ಗೆ ಮೊದಲೇ ನಾವು ಅರಿತುಕೊಂಡಿರಬೇಕು. ಲೇಟ್ ಆದರೆ ನಮಗೆ ಜ್ಞಾನೋದಯ ಆಗಿಯೂ ಕೂಡ ಅದರ ಫಲ ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ಸೋಫಿಯ ಮುಖಾಂತರ ನಾವು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಪ್ಪ ಅಂದರೆ, ಏನನ್ನು ಅರಿತುಕೊಳ್ಳಬೇಕಲ್ಲ ಅದನ್ನು ಮೊದಲೇ ಅರಿತುಕೊಳ್ಳೋಣ. ಲೇಟಾಗಿ ಅರಿತುಕೊಂಡರೆ ಅದರ ಪ್ರಯೋಜನ ನಮಗೆ ಸಿಗೋದಿಲ್ಲ. ಇಲ್ಲಿ ಸೋಫಿ ಮೊದಲೇ ಅರೆಸ್ಟ್ ಆಗುವುದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಕೊಂಡಿದ್ದರೆ ಆತನಿಗೆ ಒಂದು ಆತ್ಮಗೌರವದ ಜೀವನವನ್ನು ನಡೆಸ್ಬೋದಾಗಿತ್ತು. ಆದರೆ ಆತ ಏನು ಮಾಡ್ತಾನೆ, ಇಲ್ಲೇ ಲೇಸಿಯಾಗಿ ಲೈಫ್ ಸ್ಪೆಂಡ್ ಮಾಡೋದು, ಒಂದು ಅಪರಾಧವನ್ನು ಮಾಡಿ ಜೈಲಿಗೆ ಹೋಗಿ ಅಲ್ಲಿ ಸೋಮಾರಿಯ ಜೀವನವನ್ನು ಕಳೆಯಲಿಕ್ಕೆ ಬಯಸ್ತಾನೆ. ಆದರೆ ಕೊನೆಗೆ ಆತನಿಗೆ ಅರಿವಾಗುತ್ತೆ, ಇದು ಸರಿಯಾದ ನಿರ್ಧಾರ ಅಲ್ಲ, ಮೈ ಮುರಿದು ದುಡಿದು ತಿನ್ನೋಣ ಅಂತ. ಆದರೆ ಅದು ಅರಿವು ಆಗೋದರ ಹೊತ್ತಿಗೆ ತುಂಬ ಲೇಟ್ ಆಗಿಬಿಟ್ಟಿರ್ತದೆ. ಮತ್ತು ಅಗೇನ್ ಆತ ಮೊದಲು ಏನು ಸೋಮಾರಿ ಜೀವನವನ್ನು ಬಯಸಿದ್ದಲ್ಲ ಅದೇ ಜೀವನ ಆತನಿಗೆ ಸಿಗ್ತದೆ. ಸೊ ದ ಥೀಮ್ ಆಫ್ ದ ಸ್ಟೋರಿ ಈಸ್ ಟು ರಿಯಲೈಸ್ ಯುವರ್ ರಾಂಗ್ ಡೂಯಿಂಗ್ಸ್ ಎಟ್ ದ ಅರ್ಲಿಯೆಸ್ಟ್. ನಿಮ್ಮ ತಪ್ಪು ಮಾಡುವಿಕೆಗಳನ್ನು, ಮಿಸ್ಟೇಕ್ ಮಾಡುವುದನ್ನು, ಏನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಆದಷ್ಟು ಬೇಗನೆ ತಿಳಿದುಕೊಂಡು ಅದನ್ನು ತಿದ್ದಿಕೊಳ್ಳೋಣ ಎಂದು ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.